ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೆಸರು ಕಾಳು ಸಾಂಬಾರು ಹೇಗೆ ನಾವು ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ನೋಡೋಣ. ಇವತ್ತು ನಾನು ಹೆಸರು ಕಾಳು ಉಪಯೋಗಿಸಿ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಉಪಯೋಗ ಮಾಡಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಮುದ್ದೆ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇವತ್ತು ನಾವು ಮುದ್ದೆ ಮಾಡಿ ಅನ್ನ ಮಾಡಿ ತಿಂತೀವಿ ಅಂದರೆ ಬೆಳಗ್ಗೆ ಉಳಿದಿದ್ದ ಸಾಂಬಾರಿಗೆ ನಾವು ಚಪಾತಿ ಅಥವಾ ಪೂರಿ ಅಥವಾ ದೋಸೆ ಏನಾದರೂ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ. ಇವಾಗ ಇದಕ್ಕೆ ಏನೇನೆಲ್ಲ ಬೇಕು ನಾವು ನೋಡೋಣ. ಇವಾಗ ನಾನು 1 ಗ್ಲಾಸು ಹೆಸರು ಕಾಳು ತೊಗೊಂಡು ತೊಳೆದು ನಾನಿವಾಗ ಈಗ 1 ವಿಷಲ್ ಬರ್ಸ್ಕೊತೀನಿ ಅದನ್ನು. ಈಗ ನಾನು ನೋಡಿ ಆ ಥರ ಬಂದರೆ ಸಾಕು. ಇವಾಗ ಅದ್ರ ಜೊತೆಗೆ ನಾನು ಮಿಕ್ಸ್ಡ್ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಕುಕ್ಕರ್ ಒಳಗಡೆ ಹಾಕಿ ಅದನ್ನು ಕೂಡ 1 ವಿಷಲ್ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊತೀನಿ. ಅನಂತರ ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ. 1 ಬೌಲ್ ತೆಂಗಿನಕಾಯಿ ತುರಿ, 1 ಈರುಳ್ಳಿ, ಹೆಸರು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ. ಸಾಂಬಾರಿಗೆ ನಾವೆಲ್ಲ ಸಾಂಬಾರಿಗೂ ಇದೊಂದೇ ಖಾರದ ಪುಡಿ ಉಪಯೋಗಿಸೋದು. ಒಂದು ಸಲ ಒಡಿಸಿ ಇಟ್ಕೊಂಡ್ಬಿಟ್ರೆ ನಮಗೆ ಬಾಳಿಕೆ ಬರುತ್ತೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿನೆಲ್ಲ ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಕೂಡ ಹಾಕೋಣ. ಹಾಕ್ಕೊಂಡು ಇದನ್ನು ಕೂಡ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಏನಂದರೆ ನಾವು ತುಂಬ ಹೆಲ್ದಿಯಾದಂಥ ಆಹಾರ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್, ಒಂದು ಕಾಳು ಪಲ್ಯ ಮತ್ತು ಪ್ರತಿದಿನ ನಾವು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ದಿ ಬೆನಿಫಿಟ್ಸ್ ಇದೆ. ಅದರಲ್ಲಿ ಹೈ ರಿಚ್ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ಇವಾಗ ನಾನು 1 ಟೊಮ್ಯಾಟೊ ದಪ್ಪದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡ್ರೆ ಟೊಮ್ಯಾಟೊ ಮ್ಯಾಶ್ ಆಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಾಂಬಾರಂತ. ಓಕೆನಾ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನಲ್ಲಿ ಹೆಲ್ದಿ ಆದಂತಹ ಫುಡ್ ಆಗಿರ್ಬೋದು, ನಾವು ಯಾವುದೇ ಪ್ಯಾಕ್ಡ್ ಐಟಮ್ ಉಪಯೋಗ ಮಾಡದೆ ನಾವು ನ್ಯಾಚುರಲ್ಲಾಗಿ ನಾವು ಹೇಗೆ ಅಡುಗೆ ಮಾಡ್ಕೊಂಡು ತಿನ್ಬೋದು ಅಂತ. ಪ್ಯಾಕ್ಡ್ ಐಟಮ್ ಅಂದರೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸಾಂಬಾರು ಪೌಡರ್ ಅಂತ ಇರುತ್ತಲ್ಲ, ಅದು ನಿಜವಾಗ್ಲೂ ಅದು ಒಳ್ಳೆಯದಲ್ಲ, ಕೆಮಿಕಲ್ ಹಾಕಿ ಮಾಡಿರ್ತಾರೆ. ಮನೆಯಲ್ಲೇ ಸಾಂಬಾರು ಪೌಡರ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ನಾವು ಹೆಲ್ದಿಯಾಗೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನಾನು 1 ಟೊಮ್ಯಾಟೊ ದಪ್ಪಗಿರೋ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಸಾಲೆಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೂಡ ಚೆನ್ನಾಗಿ ಲಿಡ್ ಮುಚ್ಕೊಂಡು ನಾನು ಕುದಿಸ್ಕೊತೀನಿ. ಮತ್ತು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳು ಮತ್ತು ತರಕಾರಿಗಳನ್ನ ನಾವು ಬೇಯಿಸಿಟ್ಕೊಂಡಿದ್ವಿ, ಅದನ್ನು ಕೂಡ ಇವಾಗ ಹಾಕಿ ನಮಗೆ ಎಷ್ಟು ಸಾಂಬಾರು ಬೇಕು ಆ ಥರ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋಬೇಕು. ಇವಾಗ ನಾವು ನೈಟು ಮುದ್ದೆ ಅನ್ನ ತಿಂತೀವಿ ಅಂದರೆ ಬೆಳಗ್ಗೆ ಅದೇ ಸಾಂಬಾರು ಬೆಳಗ್ಗೆ ನಾವು ಚಪಾತಿ ಮಾಡ್ಕೋಬೋದು ಅಥವಾ ಪೂರಿ ಮಾಡ್ಕೊಬೋದು, ಇಲ್ಲವ ದೋಸೆ ಮಾಡ್ಕೋಬೋದು, ಯಾವುದಕ್ಕಾದರೂ ಸೂಟೇಬಲ್ ಆಗುತ್ತೆ. ಬಟ್ ನಾವು ಹೆಲ್ದಿಯಾಗಿರೋದನ್ನು ಚೂಸ್ ಮಾಡಬೇಕು. ನಾವು ಏನೋ ತಿಂತೀವಿ, ಏನೋ ಬದುಕ್ತೀವಿ ಅಂದರೆ ಲೈಫನ್ನು ನಾವು ಜೀವನ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ದುಡ್ದಿದ್ದೆಲ್ಲ ಹಾಸ್ಪಿಟಲ್ಗೆ ಕಟ್ಟೋದ್ರಿಂದ ಏನು ಯೂಸು? ನಾವು ದುಡ್ದಿದ್ದು ನಮಗೆ ಆ ದುಡ್ಡು ಉಪಯೋಗ ಆಗಬೇಕು. ಅದಕ್ಕೋಸ್ಕರ ನಾವು ಹೆಲ್ದಿ ಆದಂತಹ ಫುಡ್ಡು, ತರಕಾರಿ, ಹಣ್ಣು, ಫ್ರೂಟ್ಸು, ಸೊಪ್ಪು, ಕಾಳುಗಳು ಈ ಥರ ತಿನ್ನೋದ್ರಿಂದ ನಾವು ತುಂಬಾ ಹೆಲ್ದಿಯಾಗಿರ್ಬೋದು.
ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ.